ಗಾಯ್ಸ್ ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಭೀಮಾ ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಹಾಗೆ ರಿವ್ಯೂನು ಕೂಡ ಮಾಡ್ತಾಯಿದ್ದೀನಿ. ಗಾಯ್ಸ್ ಈ ಭೀಮಾ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಹೊಂದಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಗಾಯ್ಸ್ ಈ ಭೀಮಾ ಮೂವಿಯಲ್ಲಿ ಬ್ಲ್ಯಾಕ್ ಡ್ರ್ಯಾಗನ್ ಅವರು ನಟಿಸಿದ್ದಾರೆ ಮತ್ತು ದುನಿಯಾ ವಿಜಯ್ ಅವರು ಕೂಡ ಈ ಮೂವಿಯಲ್ಲಿ ನಟಿಸಿದ್ದಾರೆ ಮತ್ತು ಕಾಕ್ರೋಚ್ ಸುದಿ ಅವರು ಕೂಡ ಈ ಮೂವಿಯಲ್ಲಿ ನಟಿಸಿದ್ದಾರೆ ಮತ್ತು ಹಲವಾರು ಕ್ರಿಯೇಟರ್ಸ್ಗಳಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಭೀಮಾ ಮೂವಿಯ ಬಜೆಟ್ ನೋಡೋದಾದರೆ ಸುಮಾರು 10 ಕೋಟಿ ಬಜೆಟನ್ನು ಹಾಕಿದ್ದಾರೆ ಮತ್ತು ಈ ಮೂವಿಯ ಕಲೆಕ್ಷನ್ ನೋಡೋದಾದರೆ ಸುಮಾರು 25 ಕೋಟಿ ಕಲೆಕ್ಷನ್ ಆಗಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಡೈರೆಕ್ಟರ್ ಆಗಿರ್ಬೋದು ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು, ಮ್ಯೂಸಿಕರ್ಸ್ ಆಗಿರ್ಬೋದು ಮೂವಿಯನ್ನು ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಮತ್ತು ಈ ಮೂವಿಯಲ್ಲಿ ಯೂತ್ಗೆ ತನ್ನದೇ ಆದ ಒಂದು ಮೆಸೇಜನ್ನು ಕೂಡ ಈ ಮೂವಿಯಲ್ಲಿ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಒನ್ಲೈನ್ ಸ್ಟೋರಿ ನೋಡೋದಾದರೆ ಬ್ಲ್ಯಾಕ್ ಡ್ರ್ಯಾಗನ್ ಅಂತ ಒಬ್ಬ ವಿಲನ್ ಇರ್ತಾನೆ ಗೈಸ್. ಆ ವಿಲನ್ಗೆ ತಕ್ಕಾಗಿ ಹೀರೋ ಅವರು ದುನಿಯಾ ವಿಜಯ್ ಅವರು ಕೂಡ ಇರ್ತಾರೆ. ಆ ಭೀಮಾ ಅಂತ ಹೆಸರಿರ್ತಾರೆ. ಆ ಭೀಮಾದಲ್ಲಿ ಅವ್ರು ಏನು ಮಾಡ್ತಿರ್ತಾರೆ ಅಂತಂದರೆ ಅವರು ತನ್ನದೇ ಆದ ಒಂದು ಹುಡುಗರು ಕಟ್ಕೊಂಡು ತನ್ನದೇ ಆದ ಒಂದು ಗ್ಯಾಂಗ್ಗಳು ಕಟ್ಕೊಂಡು ಒಂದು ಗ್ಯಾರೇಜ್ ಸೆಂಟರನ್ನು ಇಟ್ಕೊಂಡಿರ್ತಾರೆ. ಆ ಗ್ಯಾರೇಜ್ ಸೆಂಟರನ್ನು ಇಟ್ಕೊಂಡಿದ್ದಾಗ ಏನಾಗುತ್ತೆ ಅಂತಂದರೆ ಈ ಏರಿಯಾ ಹುಡುಗರಿಗೂ ಆ ಏರಿಯಾ ಹುಡುಗರಿಗೂ ಒಂದೊಂದು ಕಿರಿಕೃತಿ ಆಗುತ್ತೆ. ಆ ಕಿರಿಕೃತಿ ಆದಾಗ ಏನಾಗುತ್ತೆ ಅಂತಂದರೆ ಅಲ್ಲಿ ಭೀಮಾ ಹುಡುಗರು ಅವರು ಕೂಡ ಬರ್ತಾರೆ, ಡ್ರ್ಯಾಗನ್ ಅವ್ರ ಹುಡುಗರವರು ಕೂಡ ಬರ್ತಾರೆ. ಇಬ್ಬರು ಕೂಡ ಸಮಥಿಂಗನ್ನು ಮಾಡ್ತಾಯಿದ್ದಾಗ ಏನು ಮಾಡ್ತಾರೆ ಅಂತಾರೆ, ಬ್ಲ್ಯಾಕ್ ಡ್ರ್ಯಾಗನ್ ಅವರು ತನ್ನದೇ ಆದ ಒಂದು ಬಿಸ್ನೆಸ್ಸಲ್ಲಿ ಅದನ್ನು ಮಾರಾಟ ಮಾಡ್ತಿರ್ತಾರೆ. ಆ ಮಾರಾಟ ಮಾಡ್ತಿದ್ದಾಗ ಏನಾಗುತ್ತೆ ಅಂತಾರೆ ಅದರಿಂದ ಮಕ್ಳುಗಳು ಹಾಳಾಗ್ತಾ ಇರ್ತಾರೆ. ಆ ಮಕ್ಕಳು ಯಾವುದಕ್ಕೆ ಅಡಿಟ್ ಆಗ್ತಾ ಇರ್ತಾರೆ ಅಂತ ಕೂಡ ಅಲ್ಲಿ ಜನರುಗಳೆಲ್ಲ ಇನ್ಫಾರ್ಮೇಷನನ್ನು ತಗೊಂಡಿರ್ತಾರೆ. ಮತ್ತು ಈ ವರ್ಷದಲ್ಲಿ ಯಾವ ರೀತಿ ಅಡಿಟ್ ಆಗಿರ್ತಾರೆ ಅಂತ ಕೂಡ ಎಲ್ಲರೂ ಕೂಡ ಒಂದು ಇನ್ಫಾರ್ಮೇಷನ್ ತಗೊಳ್ತಿರ್ತಾರೆ. ಅವಾಗೇನಾಗುತ್ತೆ ಅಲ್ಲಿ ದುನಿಯಾ ವಿಜಯ್ ಅವರು ಕೂಡ ಹೋಗ್ತಾರೆ. ದುನಿಯಾ ವಿಜಯ್ ಅವರು ಕೂಡ ಹೋಗಿ ಅಲ್ಲಿ ಫೈಟಿಂಗನ್ನು ಕೂಡ ಮಾಡ್ತಾರೆ. ಫೈಟಿಂಗನ್ನು ಮಾಡಿದಾಗ ಏನಾಗುತ್ತೆ ಅಂತಾರೆ ದುನಿಯಾ ವಿಜಯ್ ಅವರನ್ನು ಆ ಪೊಲೀಸ್ನವರು ಅರೆಸ್ಟ್ ಮಾಡ್ಕೊಂಡು ಹೊಂಟೋಗಿರ್ತಾರೆ. ಆ ಪೊಲೀಸ್ನವರು ಅರೆಸ್ಟ್ ಮಾಡ್ಕೊಂಡಿದ್ದಾಗ ಏನಾಗುತ್ತೆ ಅಲ್ಲಿ ಹಲವಾರು ಕ್ರಿಯೇಟರ್ಸ್ಗಳು ಕೂಡ ಅಲ್ಲಿ ಬರ್ತಾರೆ. ಬಂದು ಏನು ಮಾಡ್ತಾರೆ ಅಂತಾರೆ ಅವ್ರ ಜೊತೆ ಕೂಡ ಫೈಟಿಂಗನ್ನು ಕೂಡ ನಡೆಯುತ್ತೆ. ಮತ್ತೆ ಏನು ಮಾಡ್ತಾರೆ ಅಂತಾರೆ ದುನಿಯಾ ವಿಜಯ್ ಅವರು ಕೂಡ ಬರ್ತಾರೆ ಜೈಲಿಂದ ತಪ್ಪಿಸ್ಕೊಂಡು. ಅಲ್ಲಿ ಬ್ಲ್ಯಾಕ್ ಡ್ರ್ಯಾಗನ್ ಅವರನ್ನು ಕೂಡ ಇಬ್ಬರ ಮಧ್ಯೆ ಒಂದು ಫೈಟಿಂಗ್ ಆಗುತ್ತೆ ಮತ್ತು ಅದು ಅಂದಾಗೆ ಯಾರ್ಯಾರು ಒಳಗಾಗಿರ್ತಾರೆ ಅವ್ರನ್ನು ಕೂಡ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ಗೈಸ್. ಮತ್ತು ಈ ಭೀಮಾ ಫಿಲಮ್ ಮೂವಿಯಲ್ಲಿ ರಾಹುಲ್ ಡಿಟ್ ಅವರು ಕೂಡ ಮೂವಿಯಲ್ಲಿ ಸಾಂಗನ್ನು ಕೂಡ ಕನ್ಫರ್ಮ್ ಮಾಡಿದ್ದಾರೆ ಮತ್ತು ಸಾಂಗ್ಸ್ಗಳು ಕೂಡ ಸಖತ್ತಾಗಿ ಹಾಡ್ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಭೀಮಾ ಮೂವಿಯಲ್ಲಿ ಅಂದರೆ ಯೂತ್ಗೆ ಒಂದು ಆಗಲೇ ಹೇಳ್ದಂಗೆ ಒಂದು ಮೆಸೇಜನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ಸಾಂಗ್ಸ್ಗಳಾಗಿರ್ಬೋದು ಮತ್ತು ಫೈಟಿಂಗ್ಗಳಾಗಿರ್ಬೋದು ಅತಿ ಹೆಚ್ಚಾಗಿ ಕಾಮಿಡಿ ಸೀನ್ಸ್ಗಳಾಗಿರ್ಬೋದು ಮೂವಿಯನ್ನು ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಗಾಯ್ಸ್ ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.